ಜನ ಅದು ಮೊಬಿಲೈಸ್ ಆಗ್ತಾಯಿದೆ. ಸೊ ಅದನ್ನು ವಿಭಜಿಸಿದರೆ ಆಯಾ ಜಿಲ್ಲೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಿರ್ದೇಶಕರನ್ನು ಅಲ್ಲಿ ಎಷ್ಟು ಭಾಗ ಕೊಡ್ಬೋದು ಅಷ್ಟನ್ನು ಕೊಟ್ಟು ಅಲ್ಲಿ ಸದಸ್ಯರ ಸಂಖ್ಯೆ ನೋಡಿಕೊಂಡು ಬೆಂಗಳೂರಿಗೆ ಒಂದು ಸೀಮಿತವಾದ ಇದನ್ನು ಕೊಟ್ಟರೆ ಅದು ಭಾಳ ಅನುಕೂಲ ಆಗುತ್ತೆ. ಮತ್ತು ಸಂಘವನ್ನು ಬೇರೆ ಏನಾದರೂ ಕೇಳೋಕ್ಕೆ ಎಲ್ಲ ಸ್ಥಳೀಯರಾದರೆ ಅವರು ಪ್ರಶ್ನೆ ಮಾಡೋಕ್ಕೆ ಸರಿಯಾಗುತ್ತೆ. ಇಲ್ಲ ಅಂದರೆ ರಾಮನಗರ ಜಿಲ್ಲೆನಲ್ಲೋ ಎಲ್ಲ ಚನ್ನಪಟ್ಟಣ ಜಿಲ್ಲೆನಲ್ಲೋ ತಾಲೂಕಿನಲ್ಲೋ ಬೇರೆ ಎಲ್ಲೋ ಹೊಸಕೋಟೆನಲ್ಲಿ ಯಾರೋ ಗೆದ್ದು ಬಂದವ್ರನ್ನ ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮತದಾರ, ನಾನು ಸದಸ್ಯ, ನಾನು ಅವ್ರ ನಿರ್ದೇಶಕನ ಕೇಳಕ್ಕೆ ಹೋಗಲ್ಲ, ಅವ್ರ ಕೈಗೂ ಸಿಗಲ್ಲ. ಸೊ ಅದರಿಂದ ಅದೆಲ್ಲೋ ಒಂದು ಕಡೆ ಅದು ವ್ಯಾಪ್ತಿ ದೊಡ್ಡದಾಗಿರೋದ್ರಿಂದ ಅದು ಸಮಸ್ಯೆ ಆಗ್ತಾಯಿದೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಚಿಂತನೆ ನಡೆಸಿದಾಗ ತಮ್ಮೆಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ನಾವು ಒಂದು ಸಂಘಕ್ಕೆ ಒಂದು ಮನವಿ ಕೊಡೋಣ. ನೀವೇನು ಈಗ ಜನರಲ್ ಬಾಡಿ ಕರಿತೀರ ಅದರಲ್ಲಿ ಮಹಿಳಾ ತಿದ್ದುಪಡಿಗೂ ನೀವು ಆದ್ಯತೆ ಕೊಡ್ತಾ ಇರೋದ್ರಿಂದ ಸೊ ಇದನ್ನು ಒಂದು ಮಾಡಬೇಕು ಅನ್ನೋ ಒತ್ತಾಯವನ್ನು ಮನವಿಯನ್ನು ಮಾಡಬೇಕು. ನನಗೂ ಅನ್ನಿಸ್ತಿತ್ತು, ಒಟ್ಟು ಒಕ್ಕಲಿಗರ ಸಂಘದಲ್ಲಿ ರಾಜ್ಯದಲ್ಲಿ 35 ನಿರ್ದೇಶಕರ ಸ್ಥಾನ ಇದ್ದು ಅದರಲ್ಲಿ ಬೆಂಗಳೂರಿಗೆ 15, ನಾವು 15 ಓಟ್ ಹಾಕಬೇಕಾಗಿತ್ತು. ಆದರೆ ಅದು ಯಾವಾಗ ಆಗಿದ್ದು 1900 ನಾನು 82ನಲ್ಲಿ ಮೆಂಬರ್ ಆದಾಗ 25 ರೂಪಾಯಿ ಕೊಟ್ಟು ಒಕ್ಕಲಿಗರ ಸಂಘಕ್ಕೆ ಮೆಂಬರ್ ಆದೆ. ಅವತ್ತಿಂದು 35 ಇದೆ, ಇನ್ನೂ ಬದಲಾವಣೆ ಆಗಿಲ್ಲ. ಇದಕ್ಕೊಂದು ಅರ್ಥ ಇರುತ್ತೆ. ಯಾಕಂದರೆ ಇವತ್ತು ಅಲ್ಲಿ ಈಗ ಚುನಾವಣೆ ಬಗ್ಗೆ ಆಯ್ಕೆ ಬಗ್ಗೆ ಹೇಳಿದ್ರು, ಅದರದ್ದೊಂದು ಭಾಳ ಬೇಸರ ಸಂಗತಿ. 6 ತಿಂಗಳಿಗೊಬ್ಬ ಅಧ್ಯಕ್ಷರು, 3 ತಿಂಗಳಿಗೊಬ್ಬ ಅಧ್ಯಕ್ಷರು ಅವ್ರದ್ದೇ. ಅಂದರೆ ಅವರು ಮತದಾರರ ಹಿತಕ್ಕೋಸ್ಕರ ಚರ್ಚೆ ಮಾಡಿ ಅಲ್ಲೇನೂ ಆಡಳಿತ ಮಾಡ್ತಾಯಿಲ್ಲ ಅನ್ಕೋತೀನಿ ನಾನು. ಅವರ ಹಿತಕ್ಕೋಸ್ಕರ ನೀನು 6 ತಿಂಗಳಿರಪ್ಪ, ನೀನು ಹಿಂಗಿರಪ್ಪ, ನೀನು ಮಾತಾಡಬೇಡಪ್ಪ ಅಂತೇನೋ ಹೇಳ್ಕೊಂಡು ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಉದಯ್ ಕುಮಾರ್ ಹೆಸರು ಕೂಡ ಹೇಳಲಿಲ್ಲ. ಭಾಳ ನಮ್ಮ ಒಕ್ಕಲಿಗರ ಕ್ರಿಯಾಸಮಿತಿ ಭಾಳ ಹೋರಾಟ ಮಾಡ್ತಾರೆ, ಅವ್ರಿಗೂ ಧನ್ಯವಾದಗಳು. ಹಾಗಾಗಿ ಇವತ್ತೇನು ಸಬ್ಜೆಕ್ಟಿಗೆ ಕರೆದಿದ್ದೀರಾ, ಈ ಸಬ್ಜೆಕ್ಟು ಇನ್ನೂ ಹೋರಾಟ ಮುಂದುವರಿಸಬೇಕು, ಪ್ರತಿ ಜಾಗದಲ್ಲೂ ಹೋರಾಟ ಮಾಡಬೇಕು. ಆಮೇಲೆ ಇದು ಸಂಘ ಸಂಸ್ಥೆ ನಾನು ಹಿಂದೆ ಆವಾಗಲೂ ಒಂದು ಸಲ ಕೇಳಿದೆ, 1960 ಆ್ಯಕ್ಟ್ ಸಂಘ ಸಂಸ್ಥೆಯಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು. ಇದಕ್ಕೆ ನಾಮಿನೇಷನ್ಸು ಬರುತ್ತೆ, ಗೌರ್ಮೆಂಟ್ ನಾಮಿನೇಷನ್ಸು ಕೂಡ ಇದೆ. ಇದನ್ನು ಬೇಕಾದ್ರೆ ಇಡ್ಬೋದು, ಜನರಲ್ ಬಾಡಿನಲ್ಲಿ ಕೊಟ್ಬಿಟ್ಟು ಇಡ್ಬೋದು. ಆಮೇಲೆ ನಮ್ಮ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಏನು ಬರುತ್ತೆ, ಈಗ ಒಬ್ಬ ವಕೀಲರು, ಒಬ್ಬರು ಸಮಾಜ ಸೇವಕರು, ಒಬ್ಬರು ಆಡಿಟ್ರು, ಈ ಥರ ಎಲ್ಲ ಬರುತ್ತೆ, ಅದನ್ನು ಇಡಬೇಕು. ಬರೀ ಇವರು ಯಾವುದೋ ಒಂದು ಮಾನದಂಡ ಇಟ್ಕೊಂಡಿದ್ದಾರೆ, ನಾವು ಹಿಂಗೆ ಮಾಡಿದ್ರೆ ಹಿಂಗೆ ಗೆಲ್ಬೋದು ಅಂತೇಳಿ ಅಷ್ಟರಲ್ಲೇ ಗೆದ್ದು ಬಂದು ಇವರೇ ಮನಸ್ಸಿಗೆ ಬಂದಾಗ ಆಡಳಿತ ಮಾಡೋದು. ನನಗೇನು ಇದುವರೆಗೂ ನಿಮಗೇನು ಅನ್ಸುತ್ತೋ ಗೊತ್ತಿಲ್ಲ, ನನಗೆ ಒಕ್ಕಲಿಗರ ಸಂಘದ ಆಡಳಿತದಲ್ಲಿ ಇದುವರೆಗೂ ನನಗೆ ಸಮಾಧಾನ ಆಗಿಲ್ಲ. ನಮ್ಗೆ ಚುನಾವಣೆ ಅಂದರೆ ಲಾಸ್ಟ್ ಮಿನಿಟಲ್ಲಿ ನಾನು ಹಾಕ್ಕೊಂಡ್ರು, ಎಲ್ಲ ಆಗಲೇ 3 ಪ್ರಚಾರ ಮಾಡಾಗಿಲ್ಲ, ಹಿಡಿಬೇಕು ಅಂತೇಳಿ ಹಾಕ್ಕೊಂಡ್ರು. ಆದರೂ ಹೋರಾಟ ಮಾಡಿದೆ, ಮತಗಳು ಬಂದ್ವಿ ಹೆಂಗೂ. ಹಾಗಾಗಿ ಇಂಥದ್ದೆಲ್ಲ ಒಂದು ಬದಲಾವಣೆ ಮಾಡಿದಾಗ ಹೊರಗಿನ ಜನ, ನಾಟ್ ಎಲೆಕ್ಟೆಡ್ ಮಾಮೂಲಿ ಬರಲಿ, ನಾಮಿನೇಷನ್ಸು ಬರಬೇಕು, ಮತ್ತು ಬೈಲಾ ಪ್ರಕಾರ ಆಡಿಟ್ರು ಬರಬೇಕು, ವಕೀಲರು ಬರಬೇಕು, ಲೇಡೀಸು ಬರಬೇಕು, ಮಹಿಳಾ ರಿಸರ್ವೇಷನ್ನು ಮಾಡಬೇಕು. ಇದೆಲ್ಲ ಬಂದಾಗ ಏನೋ ಒಂದು ಬದಲಾವಣೆ ಆಗುತ್ತೆ. ಅವರ ಚಿಂತನೆಗಳನ್ನು ಅಲ್ಲಿ ಶೇರ್ ಮಾಡ್ತಾರೆ. ಇನ್ನೊಂದು ಅಡ್ಡದಾರಿನಲ್ಲಿ ಮಾಡಲಿಕ್ಕೆ ಅವಕಾಶ 10% ಆದರೂ ಕಡಿಮೆ ಆಗ್ತಾ ಬಂದರೆ ನಮ್ಮ ಸಂಘ ಉದ್ಧಾರ ಆಗುತ್ತೆ. ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಟೆಕ್ನಿಕಲಾಲಿಟಿ ಡಿಲಿಮಿಟೇಷನ್ನ ಯಾವ ರೀತಿ ಮಾಡ್ತಾರೆ, ಮತದಾರರ ಪಟ್ಟಿಯನ್ನು ಯಾವ ರೀತಿ ಮಾಡ್ತಾರೆ, ಎಷ್ಟೆಷ್ಟು ದಿವಸ ನೋಟಿಫಿಕೇಷನ್ಸ್ ಇರ್ತದೆ, ಅದನ್ನು ಕ್ರಮಬದ್ಧವಾಗಿ ನಮಗೆ ಟೆಕ್ನಿಕಲ್ ಆಗಿ ಸ್ವಲ್ಪ ನಮ್ಗೆ ತಿಳ್ಕೊಂಡಿದ್ದೀವಿ. ಅದನ್ನು ವಿಷಯವನ್ನು ಹಂಚ್ಕೊಳ್ಳೋ ಮುಖಾಂತರ ಅವ್ರ ಜೊತೆ ಕೈ ಜೋಡಿಸೋ ಕೆಲಸವನ್ನು ಮಾಡ್ತೀವಿ ಅಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಲವಾರು ತೆಳ್ಳಿ ನೀರು ನಿಂತು ಕೊಳೆತು ಬಿಟ್ಟಿದೆ. ಇವೆಷ್ಟೇ ಫಿಲ್ಟ್ರು ಮಾಡೋದು ಅದು ಸರಿ ಬರೋಲ್ಲ. ಅದನ್ನು ಕುಡಿದಷ್ಟು ರೋಗವೇ ಇವ್ರು ಇದ್ದಷ್ಟು ಸಂಘಕ್ಕೆ ಇದೆ ಅನಾನುಕೂಲ. ಹಾಗಾಗಿ ನಮ್ಮ ಅಭಿಪ್ರಾಯ ಅಂದರೆ ಯುವಕರಿಗೆ ಒಂದು ಕೊಡಿ. ಸಂಘಟನೆಯಲ್ಲಿ ನೀವೇನೇ ಕೆಲಸ ಮಾಡಿದ್ರು ಕೂಡ ನಾವು ನಿಮ್ಮ ಬೆಂಬಲವಾಗಿ ಕುಮಾರ್ ನಮಗೂ ಸುಮಾರು ಸರಿ ನೋಡಿದ್ದೀನಿ, ಅವ್ರ ಪರಿಚಯ ಇರಲಿಲ್ಲ. ಅವರು ತುಂಬ ಹೋರಾಟಗಾರರು. ಉದಯ್ ಕುಮಾರ್ ಅವಾಗ ಹೇಳ್ತಿರ್ತಾರೆ, ನಮ್ಮ ಮಧ್ಯಮ ವರ್ಗದವರು ಒಕ್ಕಲಿಗರ ಬಗ್ಗೆ ಹೋರಾಟ ಮಾಡ್ತೀವಿ, ನಮ್ಗೆ ಯಾರು ಸಹಕಾರ ಮಾಡಲ್ಲ ಅಂತ. ಪಾಪ ಅವ್ರು ಪ್ರಯತ್ನ ಮಾಡ್ತಾರೆ, ನಮ್ಮಂಥವರೇ ಇಲ್ಲಿ ಸೇರಿ ಮಾಡ್ತಿದ್ವಿ. ದೊಡ್ಡ ಪ್ರಭಾವಿಗಳು ಮಾಡ್ತೀವಿ, ದೊಡ್ಡ ಮಂತ್ರಿಗಳಿದ್ದಾರೆ, ನಾವು ಓಟ್ ಹಾಕ್ತೀವಿ, ಅವ್ರು ನಾವೇನೋ ನಮ್ಮವನಪ್ಪ ಉತ್ತಮ ಒಕ್ಕಲಿಗ ಅಂತ ನಾವು ಓಟ್ ಹಾಕಿ ಗೆಲ್ಲಿಸ್ತೀವಿ. ಗೆದ್ಮೇಲೆ ಅವ್ರು ಒಕ್ಕಲಿಗರೇ ಮರ್ತು ಬಿಡ್ತಾರೆ. ಇವತ್ತಿನವರು ರಾಜ್ಯದಲ್ಲಿ ಮಂತ್ರಿಗಳಾಗಿರೋರು ಒಕ್ಕಲಿಗರಿಗೆ ಏನು ಮಾಡ್ಯವ್ರೆ ನೀವು ಹೇಳಿ, ಯಾರಾದರೂ ಹೇಳಿ. ಒಂದು ಸ್ಕೂಲಲ್ಲಿ ಸೀಟ್ ಕೊಡಿಸಿದಾರ, ಒಂದು ಮೆಡಿಕಲಲ್ಲಿ ಒಂದು ಹೆಲ್ಪ್ ಮಾಡಿದಾರ, ಯಾವ್ದು ಮಾಡಿದ್ದಾರೆ? ಈಗ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇದು ಭಾಳ ಸೂಕ್ತವಾಗಿದೆ ಅನ್ಕೋತೀನಿ. ಬಟ್ ಇವಾಗ ಏನು ಅಂತಂದರೆ ಕುಮಾರ್ ಅವರು ಹೇಳಿರೋ ಪ್ರಕಾರದಲ್ಲಿ ನಾವು ಸದಸ್ಯರನ್ನ ಮೀಟ್ ಮಾಡೋಕ್ಕೆ ಚನ್ನಪಟ್ಟಣಕ್ಕೆ ಹೋಗಬೇಕು, ರಾಮನಗರಕ್ಕೆ ಹೋಗಬೇಕು ಅನ್ನೋದು ಗೊಂದಲ ಇದೆ. ಹಾಗಾಗಿ ನನ್ನ ಒಂದು ಒಪಿನಿಯನ್ ಏನು ಅಂತಂದರೆ, ಇವಾಗ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡಿದ್ದಾರೆ ಅದಕ್ಕೆ ಒಂದು ಮೀಸಲಾಗಿ ಇಟ್ಕೊಂಡ್ಬಿಟ್ರೆ ಅದನ್ನೇ ಒಂದು ಬೆಂಗಳೂರು ಸಿಟಿ ಅಂತ, ಈಗ ಸೌತು ನಾರ್ತ್ ಅಂತ ಕನ್ಸಿಡರ್ ಮಾಡಿ ಆವಾಗ ಸಿಟಿ ಅವ್ರನ್ನೆಲ್ಲರೂ ನಾವು ಹೋಗಿ ಮೀಟ್ ಮಾಡ್ಬೋದು ಅನ್ನೋದು ಒಂದು ದೃಷ್ಟಿ. ಆಮೇಲೆ ಈಗ ಇವಾಗೆಲ್ಲರೂ ಹೇಳಿದ್ರು, ಈ ಉದಯ್ ಕುಮಾರ್ ಅವರ ನಿರಂತರ ಹೋರಾಟದಲ್ಲಿ ಇವತ್ತು ಅಲ್ಲಿ
ಇದು ನಡೀತಾ ಇರೋದು, ಯಾವುದು ಮುಂದೆ ಸರ್ವ ಸದಸ್ಯರ ಸಭೆ ನಡೀತಾ ಇರೋದು. ಯಾಕೆಂದರೆ ಸುಮಾರು ಲೆಟ್ರ್ಗಳನ್ನ ಉದಯ್ ಅಂತ ಕೊಟ್ಟು ಆಮೇಲೆ ಅದು ಕೋರ್ಟ್ಗೆಲ್ಲ ಹೋಗಿ ಅದು ರಿಜಿಸ್ಟ್ರಾರ್ ಆಫೀಸ್ಗೆಲ್ಲ ಹೋಗಿ ಅಲ್ಲೆಲ್ಲ ಇದಾಗಿ ಫೈನಲ್ ಆಗಿ ಇವ್ರನ್ನ ತರ್ತೀನಿ, ಅಡ್ಮಿನಿಸ್ಟ್ರೇಟರ್ನ ಹಾಕ್ತೀನಿ ಅನ್ನೋ ವಿಚಾರಕ್ಕೆ ಅವರು ಭಯ ಬಿದ್ದು ಮಾಡಿರೋ ಅಂಥದ್ದು. ಇದು ಏನಕ್ಕೆ ಹೇಳ್ತೀನಿ ಅಂತಂದರೆ, ನಾವು ಯಾರು ಏನಕ್ಕೆ ಕೇಳಲಿಲ್ಲ ಅಂತಂದರೆ ಅವರು ಆರಾಮಾಗಿ ಎಲ್ಲ ವ್ಯವಹಾರಗಳನ್ನ ಮಾಡ್ಕೊಂಡು ಆರಾಮಾಗಿರ್ತಾರೆ. ಇವಾಗ ಹೇಳಿದ್ರಲ್ಲ ಗೋವಿಂದೇಗೌಡರು, ಈಗ 3 ತಿಂಗಳಿಗೆ ಅವ್ರಿಗೆ ಬೊಕ್ಕೆ ಕೊಟ್ಟರೆ ಇನ್ನೊಂದು ಬೊಕ್ಕೆ ರೆಡಿ ಮಾಡಿ ಇಟ್ಕೊಂಡಿರಬೇಕು, ನೆಕ್ಸ್ಟ್ ಯಾರು ಚೇಂಜ್ ಆಗ್ತಾರೆ ಅಂತ. ಹಾಗಾಗಿ ನಾವು ಮೊನ್ನೆ ಎಲ್ಲ ಒಂದು ಮನವಿ ಕೊಟ್ಟಿದ್ದೀವಿ. ಯಾವ ಥರ ಮನವಿ ಅಂತ ಅಂದರೆ, ಪ್ರೆಸಿಡೆಂಟು, ಸೆಕ್ರೆಟ್ರಿ, ಟ್ರೆಜರರು ಇವರು 3 ಜನಕ್ಕೆ ನೇರವಾಗಿ ಚುನಾವಣೆಗೆ ಅವ್ರು ಸ್ಪರ್ಧಿಸಬೇಕು. ಅವರು ಇಡೀ ರಾಜ್ಯದಲ್ಲಿರೋಂಥ ಎಲ್ಲ ನಮ್ಮ ಜನಾಂಗದವ್ರನ್ನ ಅವರು ಭೇಟಿ ಆಗಬೇಕು. ಆಮೇಲೆ ಇನ್ನು ನಮ್ಮದು ಇವಾಗ ಏನಾಗಿದೆ, ಮೆಂಬರ್ಸಲ್ಲಿ ಇವಾಗ ಎಕ್ಸೆಸ್ ಆಗಿದೆ ಮೆಂಬರ್ಸು. ಆ ಮೆಂಬರ್ಸ್ಗೆ ಎಕ್ಸೆಸ್ ಆಗಿರೋಂಗೆ ಒಂದು ಡಿಸಿಷನ್ ತೊಗೊಬೇಕು. ಆ ಡಿಸಿಷನ್ ಏನು ಅಂತ ಅಂದರೆ, ಅದಕ್ಕೆ ಅನುಗುಣವಾಗಿ ಮೆಂಬರ್ಸ್ನ ಜಾಸ್ತಿ ಮಾಡಿ. ಇವಾಗ 35 ಏನಿದೆ ಅದನ್ನು 50 ಆದರೂ ಮಾಡ್ಕೊಳ್ಳಿ. ಅಂದರೆ ಯೂತ್ಗೆ ಎಲ್ಲರಿಗೂ ಒಂದು ಅನುಕೂಲ ಆಗೋವಂಥದ್ದು ಒಂದಾಗುತ್ತೆ. ಆಮೇಲೆ ಇವ್ರು ಹೋಗಿ ರೆಸಾರ್ಟಲ್ಲಿ ಕೂತ್ಕೊಂಡು 18 ಜನನ ಬುಟ್ಟಿಗೆ ಹಾಕೊಳ್ಳೋಕ್ಕಾಗಲ್ಲ, ಅವಾಗ ಇನ್ನೂ ಜಾಸ್ತಿ ಜನನ ಹಾಕ್ಕೊಬೇಕಾಗುತ್ತೆ. ನಾವು ಅವ್ರನ್ನೆಲ್ಲರನ್ನೂ ನಾವೇನು ಮಾಡಬೇಕು, ನಾವು ಅವ್ರಿಗೆ ಭಯ ಬೀಳಿಸ್ಬೇಕು. ಅಂದರೆ ನಮ್ಮ ಒಕ್ಕಲಿಗರ ಸಂಘ ಅವ್ರದ್ದಲ್ಲ ಅದು. ನಾವು ಎಲ್ಲ ಹೋಗಿ ನಮ್ಮ ಇವಾಗ ಏನು ಮೆಮೊರಂಡಮ್ ಇದೆ ನಾವು ಪೋಸ್ಟಲ್ಲಿ ಕಳಿಸ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ನಾವು ಎಷ್ಟು ಜನ ಆಗ್ತದೆ ಅಷ್ಟು ಜನ ಒಂದು ಡೇಟ್ ನೀವು ಹೇಳಿ, ನಾವೆಲ್ಲ ಹೋಗಿ ಕೊಟ್ಬಿಟ್ಟು ಹೇಳ್ಬಿಟ್ಟು ಬರೋಣ ಅವ್ರಿಗೆ. ಯಾಕೆಂದರೆ ಅವ್ರಿಗೆ ನಮ್ಮ ಭಯ ಇಲ್ಲ ಅಂತ ಅಂದರೆ ಅವ್ರು ನಿಜವಾಗ್ಲೂ ಏನು ಮಾಡೋದಿಲ್ಲ. ನಾವು ಎದೆ ತಟ್ಕೊಂಡು ಹೇಳಬೇಕು ಅಂದರೆ, ಕೆಂಚಪ್ಪಗೌಡರಿಗೆ ನಾವೆಲ್ಲ ಜೋರು ಮಾಡಿ ಸಮ್ಮೇಳನ ಮಾಡಿಸಿದ್ವಿ. ಆಮೇಲೆ ಮೆಂಬರ್ಶಿಪ್ನ ಯಾವಾಗಲೂ ಕೊಡ್ತಾ ಇರಲಿಲ್ಲ, ಬಚ್ಚಿಟ್ಕೊಂಡ್ಬಿಟ್ಟಿದ್ರು. ಅದನ್ನು ಫ್ರೀಯಾಗಿ ರಿಲೀಸ್ ಮಾಡಿಸಿದ್ವಿ. ಫ್ರೀ ಅಂದರೆ ದುಡ್ಡು ಕೊಟ್ಟು ಮೆಂಬರ್ ಆಗೋವಂಗೆ. ಇದೆರಡು ವ್ಯವಸ್ಥೆ ಆಗಿದೆ. ಆಮೇಲೆ ನಮ್ಮ ಸದಸ್ಯರು ಒಕ್ಕಲಿಗರ ಸಂಘದಲ್ಲಿ ಕ್ಯೂ ನಿಲ್ಲಬೇಕಾಗಿತ್ತು, ಇವತ್ತು ಅವ್ರಿಗೆ ಡಿಸ್ಕೌಂಟ್ ಕೊಡೋವಂಥ ವ್ಯವಸ್ಥೆ ಆಗಿದೆ. ಒಂದೇ ಒಂದು ಉದಾಹರಣೆ, ಮಡಿಕೇರಿನಲ್ಲಿ ಮಂಜು ಅಂತ 150 ಹೋಟೆಲ್ ಗೆದ್ದು ಇಲ್ಲಿ ಬಂದು ಚೇರ್ಮನ್ ಆಗ್ತಾಯಿದ್ರು ಮನುಷ್ಯ, ಆಯಿತಾ. ಇವ್ರಿಗೂ ಒಂದೇ ಬೆಲೆ. ಇಲ್ಲಿ ರೋಡ್ ಸುತ್ಕೊಂಡು ಈ ಕುಮಾರ್ ಥರ ಎಲ್ಲನೂ ಗುಂಪಾಕೊಂಡು ಕಟ್ಕೊಂಡೋದವರು ಅವ್ರಿಗೂ ಒಂದೇ ಬೆಲೆ. ಅವ್ರು ಬಂದು ಇನ್ಫ್ಲೂಯೆನ್ಸಲ್ಲಿ ಒಂದು ಚೇರ್ಮನ್ ಆಗಿಬಿಡ್ತಾರೆ. ಇಲ್ಲಿ ಎಲ್ಲ ಜನಗಳ ಜೊತೆ ಸುತ್ತಾಡಿ ಒದ್ಲಾಡೋರಿಗೆ ಏನು ಪೋಸ್ಟ್ಗಳಿರೋದಿಲ್ಲ. ಹಾಗಾಗಿ ಇದು ಒಂದು ಸೂಕ್ತವಾಗಿದೆ. ನಾವೇನಂತಂದರೆ ಗ್ರೇಟರ್ ಬೆಂಗಳೂರನ್ನೇ ಒಂದು ಇದನ್ನು ಮಾಡ್ಕೊಂಬಿಟ್ರೆ ನಮಗೇನಾಗುತ್ತೆ, ಅನುಕೂಲ ಆಗುತ್ತೆ. ಈ ಗ್ರೇಟರ್ ಬೆಂಗಳೂರಲ್ಲೇ ಜಾಸ್ತಿ ಜನನ ಕೊಡಲಿ ಅವರು. ಬೆಂಗಳೂರಿಗೆ ಇವಾಗ ಏನು 15 ಅಂತ ಕೊಟ್ಟಿದೆಯೋ ಅದು ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಆ ಲಿಸ್ಟನ್ನು ತಗೊಳ್ಳೋಣ. ಆ ಲಿಸ್ಟಿನ ಪ್ರಕಾರದಲ್ಲಿ ಒಂದು ಭಾಗ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಆ ಭಾಗದಲ್ಲಿ ನಾವು ಆ ಭಾಗದವ್ರನ್ನ ನಾವು ಕೇಳ್ಬೋದು. ಇವಾಗ ಉದಾಹರಣೆಗೆ ನಮಗೆ ಒಂದು 30 ಸಿಕ್ತು, 25 ಸಿಕ್ತು ಅಂತ ನಮ್ಗೆ ತಿಳ್ಕೊಳ್ಳೋಣ. 20 ಜನ ಲೀಡ್ರುಗಳನ್ನ ನಾವು ಎಲ್ಲೆಲ್ಲಿ ಇದ್ದಾರೋ ಅವ್ರನ್ನ ನಾವು ಕೇಳ್ಬೋದು, ನಾವು ಏನಾದರೂ ಕೇಳ್ಬೋದು. ಹಾಗಾಗಿ ಇದು ಸೂಕ್ತವಾಗಿದೆ. ದಯಮಾಡಿ ಇದಕ್ಕೆ ಮಾಡಿ, ಇದಕ್ಕೆಲ್ಲ ನಮ್ಮ ಸಹಕಾರ ಇದೆ ಅಂತ ಹೇಳಿ ನಾನು ಮಾತು ಮುಗಿಸಿ ನಮಸ್ಕಾರ.